ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡು ನೋಡ್ರಿ, ನಾನು ಭಾರಿ ಅದೀನಿ. ನಾನು ನಿಮ್ಮ ಸುರ್ಪುರ ಹುಡುಗಿ ಕಲಬುರ್ಗಿ ಬೆಡಗಿ. ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಇನ್ನು ಡ್ಯೂಟಿ ಮುಗ್ದಿಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ನಾನು ಏನು ಮಾಡ್ಲತ್ತೀನಿ ನೋಡ್ರಿ, ಮುಂಜಾನೆ ಕಲ್ಲಂಗಡಿ ತಿನ್ನತ್ತೀನಿ. ಅದು ಫ್ರಿಜ್ನ ಕಲ್ಲಂಗಡಿ. ಏನಪ್ಪ ಅಂತಂದ್ರೆ, ಈಗ ಮಕ್ಕಳು ಮನೆಗೆ ಏನಾರ ತಂದಿಟ್ರು ಅಂದ್ರೆ, ಬಿಸ್ಕೆಟ್ ಆಯಿತು, ಕೇಕ್ ಆಯ್ತು, ಏನಾರ ತಂದಿಟ್ರು ಅಂತಂದ್ರೆ, ಅಥವಾ ಪೇರೆಂಟ್ಸ್ ಹೆಂಗೆ ಅವು ತಿನ್ಬೇಕಂತ ಅದ್ರಾಗ ಜೀವ ಇಟ್ಕೊಂಡು ಕುಂತಿರ್ತೇವೆ ನೋಡಿ. ನಾನು ಹಾಗೆ ಇದೆ ನೋಡ್ರಿ. ನನಗೆ ಫ್ರಿಜ್ನಾಗ ಇಟ್ಟಿರೋ ಕಲ್ಲಂಗಡಿ ಅಂದ್ರೆ ಭಾಳ ಇಷ್ಟ. ಫ್ರೂಟ್ಸ್ನಾಗ ಕಲ್ಲಂಗಡಿ ಆಗಿರ್ಬೋದು, ಮತ್ತು ಸೀತಾಫಲ ಆಗಿರ್ಬೋದು, ಆ್ಯಪಲ್ ಅಷ್ಟೇನು ಇಷ್ಟ ಇಲ್ಲ ನನಗೆ. ಇವೆರಡು ಫ್ರೂಟ್ ಭಾಳ ಇಷ್ಟ ನನಗೂ. ಸಮ್ಮರ್ ಹೋಗೋತನ ಕಲ್ಲಂಗಡಿ ತಿಂತಾನೆ ಇರ್ತೀನಿ ನೋಡ್ರಿ. ನಾನು ಒಂದೊಂದು ಕಲ್ಲಂಗಡಿ ಒಬ್ಬಕ್ಕೇ ತಿಂತೀನಿ, ಅಷ್ಟು ಖಾಯಿಸ್. ನಾನು ನಿನ್ನೆ ಒಂದು ತಂದೀನಿ, ಅದಾಗ ಆಲ್ರೆಡಿ ಅರ್ಧ ತಿಂದೇ ಬಿಟ್ಟಿನಿ. ಈವ್ನಿಂಗ್ ಮಾರ್ಕೆಟ್ಗೆ ಹೋಗಿದ್ದರೆ ತೊಗೊಂಡು ಬಂದೀನಿ. ಅದಾದಮೇಲೆ ಅರ್ಧ ಫ್ರಿಜ್ನಾಗ ಇಟ್ಟಿದ್ದೆ ನಾನು. ಅದಕ್ಕೆ ನನಗೆ ತಾಳೋದಾಗಕತ್ತಿಲ್ಲ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ, ಈಗ ಆಲ್ರೆಡಿ ಫ್ರೆಶ್ ಅಪ್ ಆಗೇನು ಬಿಡ್ರಿ, ಅಂದರೂ ಒಂದು ಸ್ವಲ್ಪ ತಿನ್ಬೇಕಂತೇಳಿ ನನಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ಆಗಿರ್ಬೋದು, ಅಥವಾ ನನಗೆ ಇಷ್ಟ ಆಗಿರ್ತಕ್ಕಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನನಗೆ ಇಷ್ಟ ಆಗಿರ್ತಕ್ಕಂಥ ಡ್ರೆಸ್ ಆಗಿರ್ಬೋದು, ಯಾವುದೇ ಇದ್ರೂ ಫಸ್ಟ್ ಏನಂತಾರೆ, ಅದನ್ನು ತಿಂದು ಮುಗಿಸ್ಬೇಕು. ತಿಂಡಿ ಆದ್ರೆ ಏನಾರ ಬಟ್ಟೆ ಅದು ಎಲ್ಲ ತೊಗೊಂಡಿನಿ ಅಂತಂದ್ರೆ ಹೊಸ ಹಾಕೊಂಡ್ಗೇಸಿಂದ ರೀಲ್ಸರ ಮಾಡಬೇಕು, ಒಂದು 4 ಫೋಟೋರ ತಗೋಬೇಕು. ಈ ಥರ ಹಾಬಿ ಅದ ನೋಡ್ರಿ ನಂದು. ಈ ಫ್ರಿಜ್ನಾಗ ಇಟ್ಟಿರೋ ಕಲ್ಲಂಗಡಿ ಇಷ್ಟು ಭಾರಿ ಇರ್ತದೆ ಅಂದ್ರೆ, ತಿಂದಂಗೆಲ್ಲ ಜುಂಜು ಅಂತದ ಬಾಯಿ. ತಿನ್ನೋ ಟೈಮಿಗೆ ಇವು ಬೀಜಗಳು ಬರಬಾರ್ದು, ಇರಿಟೇಷನ್ ಆಗ್ತವೆ. 1-2 ಬಂದರೆ ಏನು ಅನ್ಸಂಗಿಲ್ಲ, ಬುಕ್ಕಳು ಬರ್ತಾವೆ, ಅದೇ ಇಷ್ಟ ಆಗ್ತದೆ, ಇಷ್ಟ ಆಗಂಗಿಲ್ಲ. ಇವ್ರಿಗೆ ನೋಡ್ರಿ, ಇವರು ನಮ್ಮ ನವನಿತಾ ಆಂಟಿ ಹಸ್ಬೆಂಡ್ ಅಂದ್ರೆ ನಮ್ಮ ಮೇಡಮ್ ಹರಲ್ಲ, ರೇಣುಕಾ ಪ್ರಸಾದ್, ಡಾಕ್ಟರ್ ರೇಣುಕಾ ಪ್ರಸಾದ್ ಅವ್ರ ಬ್ರದರ್ ಆಗಬೇಕು. ಅವರೇ ಹಂಗಾರ ಇನ್ನು ಅವ್ರು ಹೆಂಗಿರ್ಬೋದು ಅಂಥೇಳಿ ವಿಚಾರ ಮಾಡಿಬಿಡ್ರಿ. ಅವ್ರು ಭಾಳ ಅಂದ್ರೆ ಭಾಳ ಸ್ಮಾರ್ಟ್ ಆ್ಯಂಡ್ ಕ್ಯೂಟ್ ಅದ ನಮ್ಮ ಮೇಡಮ್. ಇವ್ರಿಗೆ ನೋಡ್ರಿ, ಇವರು ನಮ್ಮ ನವನಿತಾ ಆಂಟಿ ಹಸ್ಬೆಂಡ್ ಅಂದ್ರೆ ನಮ್ಮ ಮೇಡಮ್ ಹರಲ್ಲ, ರೇಣುಕಾ ಪ್ರಸಾದ್, ಡಾಕ್ಟರ್ ರೇಣುಕಾ ಪ್ರಸಾದ್ ಅವ್ರ ಬ್ರದರ್ ಆಗಬೇಕು. ಅವರೇ ಹಂಗಾರ ಇನ್ನು ಅವ್ರು ಹೆಂಗಿರ್ಬೋದು ಅಂಥೇಳಿ ವಿಚಾರ ಮಾಡಿಬಿಡ್ರಿ. ಅವ್ರು ಭಾಳ ಅಂದ್ರೆ ಭಾಳ ಸ್ಮಾರ್ಟ್ ಆ್ಯಂಡ್ ಕ್ಯೂಟ್ ಅದ ನಮ್ಮ ಮೇಡಮ್. ನಿಜವಾಗ್ಲೂ ಫ್ರೆಂಡ್ಸ್, ನಮ್ಮ ಡಾಕ್ಟರ್ ರೇಣುಕಾ ಪ್ರಸಾದ್ ಮೇಡಮ್ ಅವ್ರ ಏಜ್ ಆಗಿರ್ಬೋದು ಒಂದು 63-64, ಅಂದ್ರೂ ಎಷ್ಟು ಭಾರಿ ಗೊತ್ತಾ, ಅವ್ರು ಭಾಳ ಸ್ಮಾರ್ಟ್ ಅರ. ಆ್ಯಕ್ಚುಲಿ ನಾವು ಕಲಿಬೇಕು ಅವ್ರಿಗೆ ನೋಡಿಗೇಸಿಂದ. ಏನಂತಂದ್ರೆ, ಯಾವ ವಯಸ್ಸಲ್ಲಿ ಹೆಂಗಿದ್ರೆ ಆ ವಯಸ್ಸದಾಗ ಹಂಗಿರ್ಬೋದು ಅಂಥೇಳಿ ಭಾರಿ ಸ್ಮಾರ್ಟ್ ಅರ. ಇವತ್ತು ಹಬ್ಬ ಅಲ್ಲ, ಅದಕ್ಕೆ ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡ್ಯಾರ, ಹೂವು ಎಲ್ಲ ತಂದಿಗೇಸಿಂದ. ಈಗ ಅದನ್ನೆಲ್ಲ ಆಯಾ ಅವ್ರು ಬಂದು ಕಟ್ಟಿ ಪೂರಾ ಹಾಸ್ಪಿಟಲ್ ತುಂಬ ಹಾಕಿಬಿಡ್ತಾರೆ. ಇದೆಲ್ಲ ಅವರೇ ಮೇಂಟೈನ್ ಮಾಡ್ತಾರೆ ಪಾಪ. ಏನನ್ಲತ್ತಾರ ಅವ್ರು, ಈ ಅಮ್ಮ ಮುಂಜಾನೆ ಕಲ್ಲಂಗಡಿ ತಿನ್ಲತ್ತಾರ, ಅವ್ರು ಸರ್ದಿ ಆಗ್ತದೆ ಅಂತೇಳಿ ಬೈಲತ್ತಾರ ಅವ್ರು ಅಂಕಲ್. ನನಗೆ ಸರ್ದಿ ಗಿರ್ದಿ ಏನೂ ಆಗಂಗಿಲ್ಲ, ಆದ್ರೂ ಪರವಾಗಿಲ್ಲ, ನಾನು ತಿನ್ನೇಬೇಕು. ಅಷ್ಟು ಪಂಚಪ್ರಾಣ ನನ್ನ ಕಲ್ಲಂಗಡಿ ಅಂದ್ರೆ ಭಾಳ ಮೈ ಫೇವ್ರೆಟ್ ಕಲ್ಲಂಗಡಿ. ಸಾರಿ ಫ್ರೆಂಡ್ಸ್, ಅಲ್ಲಿ ಡ್ಯೂಟಿ ಮುಗಿದ ತಕ್ಷಣ ಇಲ್ಲಿ ಡ್ಯೂಟಿನೇ ಹಾಕಿ ನೋಡ್ರಿ. ನನಗೆ ಕುತ್ತಿಗೆಗೆ ಬಂದೈತಿ. ಏನಪ್ಪ ಅಂತಂದ್ರೆ, ಇಲ್ಲಿ ವಾರ್ಡ್ ಡ್ಯೂಟಿ ಐತಿ, ಜಲ್ದಿ ಬರೋದಿತ್ತು. ಅದಕ್ಕೆ ಮನೆಗೆ ಹೋಗಿ ನಾನು ವೀಡಿಯೋ ಮಾಡ್ಕೊಂತ ಕುಂತೇನೆಂದ್ರೆ ಟೈಮ್ ಆಗ್ತದೆ. ಯಾಕಂದರೆ ಇಲ್ಲಿ ನೋಡ್ರಿ ಎಷ್ಟು ಪೇಷೆಂಟ್ಗಳವ. 8 ಗಂಟೆಯಿಂದ ನಾನು ಬರೋತನ ಯಾರೂ ವಾರ್ಡ್ನಾಗ ಇರಂಗಿಲ್ಲ ಸ್ಟಾಫ್ಗಳು. ಸೊ ಹಾಗಾಗಿ ಅವರಿಗೆ ತಕ್ಲೀಫ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಜಲ್ದಿ ಬರಬೇಕನ್ನೋ ಒಂದು ಉದ್ದೇಶದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ವೀಡಿಯೋ ಮಾಡ್ಕೊಂಡು ಕೂತ್ರೆ ಟೈಮ್ ಆಗಿಬಿಡ್ತದಲ್ಲ ಅಂಥೇಳಿ ಸೊ ಜಲ್ದಿ ಅಡುಗೆ ಕೆಲಸ ಮುಗಿಸ್ಕೊಂಡು ಬಂದು ಡ್ಯೂಟಿಗೆ ಜಾಯ್ನ್ ಆಗಿ ನೋಡ್ರಿ ಫ್ರೆಂಡ್ಸ್. ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಈಗ ಮನೆಗೆ ಬಂದೀನಿ. ಮನೆಗೆ ಬಂದ ಕೂಡಲೇ ಫ್ರೆಶ್ ಅಪ್ ಆದ ಕೂಡಲೇ ಜೀವ ಚಹಾ ಕುಡಿಬೇಕು ಅನ್ನಿಸ್ತದ. ವಿಷಯ ಚಾದಲ್ಲ, ವಿಷಯ ಗಿಂಡಿದದ. ಎಷ್ಟು ಕ್ಯೂಟ್ ಆ್ಯಂಡ್ ಎಷ್ಟು ಪ್ರಿಟ್ಟಿ ಆಗದಲ್ಲ. ಹಾಗೆ ಅವು ಖರ್ಚು ಮಾಡಿಗಿಸಿ ತಂದು ಇದ್ರೆ ಚಂದ ಅನ್ಸಂಗಿಲ್ಲ.
ಬಟ್ ಕಳುವು ಮಾಡಿ ತಂದಿರ್ತೀವಲ್ಲ ಅವು ಭಾಳ ಚಲೋ. ಕರೆನೇ ಇದು ಗಿಂಡಿನ ಕಳುವು ಮಾಡಿ ತಂದಿದ್ದದ ಇದು. ಎಲ್ಲಿ ಅಂದ್ರೆ ನಮ್ಮ ಮೇಡಮ್ ಅವ್ರ ಮನೆಗೆ. ಏನು ಗೊತ್ತು ಅವರು ಏನು ಅಲ್ಲಿ ಹಿಂದೆ ರಿಸೆಪ್ಷನ್ ಒಳಗೆ ಒಂದು ನಮ್ಗೆ ಸ್ಟೋರ್ ರೂಮ್ ಅದ, ಅಲ್ಲಿ ಇಟ್ಟಿದ್ರಪ್ಪ, ಚಲೋ ಕಾಣಿಸ್ತು, ಬ್ಯಾಗ್ ಇಟ್ಕೊಂಡು ಬಂದಿದ್ದೆ. ಸೊ ಅದಕ್ಕೆ ಇವತ್ತು ಚಾ ಮಾಡಿ ಇದ್ರೊಳಗೆ ಇಲ್ಲಿ ನೋಡ್ರಿ ಈಗ ಸೋಸಿನಿ, ಈಗ ಮತ್ತೆ ನಾವು ಕಪ್ಪನಾಗ ಹಾಕೊಂಡು ಕುಡಿಬೇಕು. ಅದಕ್ಕೆ ಒಂದ್ಸಲ ನಿಮಗೆ ತೋರಿಸ್ಬೇಕಂತೇಳಿ ಇದು ವಿಡಿಯೋ ಮಾಡೇನಿ. ಎಷ್ಟು ಚಲೋ ಅದಲ್ಲ, ಕಳುವು ಮಾಡಿದಕ್ಕೂ ಸಾರ್ಥಕ ಆಯಿತು. ಕೆಲವೊಂದು ಖುಷಿ ಕೊಡತಕ್ಕಂತಹ ಯಾವುದಾದ್ರೂ ಪರಿಸ್ಥಿತಿಗಳಿದ್ವು ಅಂತಂದ್ರೆ ಅದ್ರಾಗ ತಪ್ಪು ಗಿಪ್ಪು ಅವೆಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಇದರಿಂದ ನಾನು ಖುಷಿ ಅದ ಅಂತಂದಕ್ಕೆ ನಾನು ಕಳುವು ಮಾಡೀನಿ. ಬಟ್ ನಾಳೆ ದಿನ ಮೇಡಮ್ ಕೇಳಿದ್ರು, ನನಗೇನು ಗೊತ್ತಿರೋ ನೀವು ಚಲೋ ಕಾಣಿದ್ರೆ ತೊಗೊಂಡೋಗ್ಬಿಟ್ಟಿಲ್ಲ ಅಂತ ಹೇಳ್ಬಿಡ್ದು. ಅವ್ರು ಕೇಳಲ್ಲ, ನಾ ಹೇಳಂಗಿಲ್ಲ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ತೊಗೊಂಡು ಬಂದೇನಿ. ನೋಡ್ರಿ ಅವ್ರಿಗೆ ಹೇಳೋರೇ ತೊಗೊಂಡು ಬಂದೀನಿ ಅಂದ್ರೆ ಅವ್ರಿಗೆ ನನಗೆ ಏನೋ ಒಂದು ಒಳ್ಳೆ ರಿಲೇಷನ್ಶಿಪ್ ಇರ್ತದೆ. ಸೊ ಹಾಗಾಗಿ ತೊಗೊಂಡು ಬಂದಿರ್ತೀನಿ. ಹಂಗಂತೇಳಿ ನಾವು ಸಿಕ್ಸಿಕಲೆಲ್ಲ ಕಳುವು ಮಾಡಲ್ಲರಪ್ಪ ಮತ್ತು ಹಾಗೆ ತಿಳ್ಕೊಂಡು ಬಿಟ್ರಿ ಅಂತ ನೀವು ಕಿರಿಕಿರಿ. ನಾವು ಫ್ರೆಂಡ್ಸ್ ಡ್ಯೂಟಿಗೆ ಹೊಲತ್ತೀನಿ, ಇಟ್ಸ್ ಡ್ಯೂಟಿ ಟೈಮ್. ಇನ್ನೊಂದೇನಪ್ಪ ಅಂತಂದ್ರೆ ಇದು ನೋಡ್ರಿ ನನ್ನ ಕೈಗೆ ಚಹಾ ಅದ. ಈ ಚಾಕ ನಮ್ಗೆ ಬಿಡಲಾರದ ಬಂದ ನೋಡ್ರಿ. ಏನಂತಂದ್ರೆ ನಾ ಚಹಾ ಮಾಡಿದಾಗ ಚಹಾ ಕುಡಿಲಿಲ್ಲ, ಅದು ಬಿತ್ತು ಕೈ ಜಾರಿಗೆಸಿಂದ ಕಪ್ನಾಗ ಹಾಕೊಂಡಾಗ. ಸೊ ಇದು ಚಹಾ ಹೆಂಗೆ ಬಂತಪ್ಪ ಅಂತಂದ್ರೆ ಅಶೋಕ್ ಅಂಕಲ್ ನನ್ನ ಗಾಡಿ ತೊಗೊಂಡು ಹೋಗಿದ್ರು, ಅದ್ರ ಬದಲಾಗಿ ನನಗೆ ಚಹಾ ತಂದು ಕೊಟ್ರೆ. ಅವ್ರು ಫಿಕ್ಸ್ ಆಗಿಬಿಟ್ರಿ ಕಿ ಚಹಾ ಲವರ್ ಹಳ ಅಂತಂದು. ಸೊ ಹಾಗಾಗಿ ನನಗೆ ಯಾರ ಏನಾರ ಕೇಳ್ತಾರಲ್ಲ ಚಹಾ ತಂದು ಕೊಡ್ತಾರೆ. ಬದಲಾಗಿ ಸ್ಕೂಟಿ ತೊಗೊಂಡೋದ್ರು ಚಹಾ ತಂದು ಕೊಡ್ತಾರೆ. ರೊಕ್ಕ ತೊಗೊಂಡು ರೊಕ್ಕ ತೊಗೊಂಡು ಅದೃಷ್ಟದ ಚಹಾ ರೊಕ್ಕ ತಂದು ಕೊಡ. ಚಹಾ ತಂದು ಕೊಡಲ್ಲ, ಇನ್ನೂ ಕಿರಿಕಿರಿ. 10,000 ರೂಪಾಯಿ ತೊಗೊಂಡು 10,000 ರೂಪಾಯಿ ಚಹಾ ತಂದು ಕೊಟ್ರೆ ಅಂದ್ರೆ ಏನು ಮಾಡ್ಬೇಕು ನಾವು? ಅಂಥ ಮಂದಿನೇ ಅದ. ಸೊ ಅದಕ್ಕೆ ಹಂಗೆ ಕೆಳಗೆ ಹಿಡ್ಕೊಂಡು ಬಂದೀನಿ, ಎಲ್ಲರೂ ಕುಡಿದ್ರೆ ಆಯ್ತು ಅಂತೇಳಿ. ನಾವೇ ಹಾಕಿ ಹೀಗೆ ಕುಡ್ದೀನಿ, ಒಂದು 5 ನಿಮಿಷದ ಹಿಂದೆ ಕುಡ್ದೀನಿ. ನಿಮ್ಗೆ ತೋರಿಸಿನೆಲ್ಲ ನಾನು ಚಹಾ ಕುಡಿಲತ್ತೀನಿ ಅಂತ ಹೇಳಿಗಿಸಿಂದ ಅದು ಚಲ್ಲಿತ್ತು ಚಹಾ. ಅದಾದ್ಮೇಲೆ ಕಾಫಿ ಮಾಡ್ಕೊಂಡು ಕುಡ್ದೀನಿ. ಅದಾದಮೇಲೆ ಈ ಚಹಾ ಬಂದೈತಿ. ಯಮ್ನಪ್ಪಣ್ಣ ಇಲ್ಲೇ, ಯಮ್ನಪ್ಪಣ್ಣ ಇಲ್ಲೇ ಇದ್ದೀನಿ, ಯಮ್ನಪ್ಪಣ್ಣ ಇಲ್ಲೇ ಇದ್ನೇನು ಹೋದ್ನೇನು ಮಾಡಿ. ಬರ್ರಿ ಫ್ರೆಂಡ್ಸ್ ಚಹಾ ಕುಡಿಯೋಣ. ಇವತ್ತರ ಶಿವರಾತ್ರಿ ಒಬ್ಬಡಿ ಇರಂಗಿಲ್ಲ, ಬಂದ್ರೆ ಅಪ್ಪಿತಪ್ಪಿ ಒಂದೊಂದು ಬರ್ಬೋದು. ಹೇಳೋಕ್ಕಾಗಂಗಿಲ್ಲ ಯಾರಿಗೆ ಹೆಂಗೆ ಖಾಯಿಲೆ ಬರ್ತಂತ ಹೇಳೋಕ್ಕಾಗ್ತದೆ, ಹೆಂಗೆ ತ್ರಾಸ ಬರ್ತಂತ ಹೇಳೋಕ್ಕಾಗ್ತದೆ. ಮೊದಲೇ ಹೇಳಿ ಕೇಳಿ ಗೈನಿಕ್ ಅದ ಇದು, ಗೈನಿಕ್ ಹಾಸ್ಪಿಟಲ್. ಚಾ ಪಟ್ ಹಾಕು, ಫ್ಯಾನ್ ಬಂದ್ ಮಾಡ್ತೀನಿ, ಚಾ ತಣ್ಣಗೆ. ಯಾರು ಕುಂತಾರೆ ಇಲ್ಲಿ ಒಳಗೆ? ಓ ಇದು ಬೆಕ್ಕು ಕುಂತೈತಿ. ಶ್ರೀಶೈ ಹಾಯ್ ಮಾಡಿಬಿಡು ಒಂದ್ಸಲಿ ಶ್ರೀಶೈ ನಮ್ಮ ಫ್ರೆಂಡ್ಸಿಗೆ. ಹಾಯ್, ಹೌ ಆರ್ ಯು? ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ಹ್ಯಾಪಿ ಶಿವರಾತ್ರಿ ಅಂತ ಹೇಳಿದ್ರು ನೋಡ್ರಿ. ಇನ್ನೊಬ್ಬತ್ತ ಬಂದ ನೋಡ್ರಿ ಮನುಷ್ಯ, ಯಮ್ನಪ್ಪಣ್ಣ. ಇವನಿಗೂ ನೋಡ್ರಿ ಒಂದು ಕೊಡ ಚಹಾ ಇಟ್ಟರೆ ಸಾಕಾಗಂಗಿಲ್ಲ. ಫ್ರೆಂಡ್ಸ್ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರೆ ನೋಡ್ರಿ. ಖರೆ ಅದು ನಮ್ಮ ಭಾಗ್ಯದಾಗಿತ್ತು ಅಂತಂದ್ರೆ ಅದು ಎಲ್ಲಿದ್ರೂ ಬರ್ತದೆ, ಎಲ್ಲಿದ್ರೂ ಸಿಗುತ್ತದೆ. ಸೊ ಹಾಗೆ ನಾ ಯಾವುದ್ರ ಬಗ್ಗೆ ಮಾತಾಡಕತ್ತಿಲ್ಪ ಅಂತಂದ್ರೆ ಪ್ರಸಾದದ ಬಗ್ಗೆ ಮಾತಾಡತ್ತೀನಿ. ಶಿವನ ಪ್ರಸಾದ, ಶಿವರಾತ್ರಿ ಪ್ರಸಾದ ನನಗೆ ಗೊತ್ತಿದ್ದಿಲ್ಲ. ಸೀರಾ ಮತ್ತು ಬಾಳೆಹಣ್ಣು, ಅಂಗೂರು, ಸೀರಾನೂ ಇತ್ತು ಸುಮ್ಮನೆ. ಅದಕ್ಕೆ ನೀವು ತೊಗೊತೀರ ನಂದು. ಸೀರಾ ತಿಂದೆ, ಬಾಳೆಹಣ್ಣು ತಿಂದೆ, ಅದು ತಿಂದಮೇಲೆ ಆಮೇಲೆ ನೆನ್ಪು ಬಂತು. ಫ್ರೆಂಡ್ಸಿಗೆ ತೋರಿಸಲಲ್ಲ ಅಂತೇಳಿ ಅದಕ್ಕೆ ಈಗ ಅರ್ಧ ತಿಂದಮೇಲೆ ವಿಡಿಯೋ ಮಾಡ್ಲತ್ತೀನಿ. ಏನು ತಪ್ಪು ತಿಳ್ಕೊಬೇಡ್ರಿ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳೆಲ್ಲರಿಗೂ. ಎಲ್ಲರೂ ಉಪವಾಸ ಹೆಂಗೆ ಮಾಡಿರಿ ನನಗೆ ಕಾಮೆಂಟ್ ಮಾಡಿರಿ. ಹೆಂಗೆ ಮಾಡಿರಿ ಅಂದ್ರೆ ಏಸು ಅಂಗೂರು ತಿಂದಿರಿ, ಏಸು ಬೇರೆ ಚಹಾ ಕುಡ್ದಿರಿ, ಏಸು ಬೇರೆ ನೀರು ಕುಡ್ದಿರಿ, ಎಷ್ಟು ಫ್ರೂಟ್ಸ್ ತಿಂದಿರಿ ಅನ್ನೋದು ಕಮೆಂಟ್ ಮಾಡಿರಿ. ನನ್ನ ಭಾಗ್ಯದಾಗ ಇತ್ತೇನೋ ಶಿವನ ಪ್ರಸಾದ ತಿನ್ಬೇಕಂತೇಳಿ. ಅದು ನನ್ನ ಬಯಸಲಿಲ್ಲ ಅಂದ್ರೂ ನನ್ನ ತನ ಬಂದದು ನೋಡ್ರಿ. ಅಂದ್ರೆ ಶಿವನ ಆಶೀರ್ವಾದ ನನ್ನ ತಲೆ ಮೇಲೆ ಅದ ಅಂತ ಅರ್ಥ. ಖುಷಿ ಆಯ್ತು ಬಕ್ಕಳು. ಬರ್ರಿ ಫ್ರೆಂಡ್ಸ್ ಪ್ರಸಾದ ತಿನ್ನಮ್ಮ. ಬರ್ರಿ ಫ್ರೆಂಡ್ಸ್ ಊಟ ಮಾಡಮ್ಮು. ಓಕೆ ಫ್ರೆಂಡ್ಸ್, ನನ್ನ ಲಾಗ್ನ ಇವತ್ತಿಗೆ ಇಲ್ಲೇ ಕಂಪ್ಲೀಟ್ ಮಾಡ್ಲಾಕತ್ತೀನಿ. ಕೊನೆಯದಾಗಿ ಹೇಳೋ ಮಾತು ಏನಪ್ಪ ಅಂತಂದ್ರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಓಕೆ ಬಾಯ್, ಶುಭ ರಾತ್ರಿ.
ಏನಂತಾರೆ ಸಿಹಿ ಕನಸುಗಳೊಂದಿಗೆ ಈ ಲಾಗ್ ಮುಕ್ತಾಯವಾಗುತ್ತೆ. ಟಾಟಾ ಬಾಯ್.